ಮನೆಯಲ್ಲಿ ಯಾರೂ ಇಲ್ಲ ಅಂತ ಪ್ರಿಯಕರನನ್ನ ಕರೆಸ್ಕೊಂಡ ಪ್ರಿಯತಮೆ ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡ್ತೀನಿ ಅಂದಿದ್ದಾಳೆ. ಆಕೆಯ ಸರ್ಪ್ರೈಸ್ಗೆ ಕಾಯ್ತಾ ಇದ್ದ ಪ್ರಿಯಕರನ ಕೈಗೆ ಹ್ಯಾಂಡ್ ಕ್ಯಾಪ್ ಹಾಕಿದ್ದಾಳೆ, ಬೆಲ್ಟ್ನಿಂದ ಬಿಗಿಯಾಗಿ ಕಟ್ಟಿದ್ದಾಳೆ. ಆ ನಂತರ ಆಕೆ ಮಾಡಿದ್ದು ಯಾರು ಊಹಿಸದಂತಹ ಘನಘೋರ ಕೃತ್ಯ. ಪ್ರೇಯಸಿಯ ಸರ್ಪ್ರೈಸ್ಗೆ ಕಾಯ್ತಾ ಇದ್ದ ಇನಿಯನ ಕಥೆಯನ್ನ ಪೆಟ್ರೋಲ್ ಸುರಿದು ಮುಗಿಸಿದ್ದಾಳೆ. ಪ್ರಿಯತಮೆ ಇಂತಹ ಕೃತ್ಯ ಮಾಡಲು ಕಾರಣವೇನು ಅಂತ ಗೊತ್ತಾದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಇಷ್ಟು ಸಿಲ್ಲಿ ಮ್ಯಾಟರ್ಗೆ ಈ ತರಹದ ಘೋರ ಕೃತ್ಯವನ್ನ ಎಸಗ್ಬಿಡ್ತಾರಾ ಅಂತ ಅಚ್ಚರಿಗೊಳ್ತೀರಾ. ಈಕೆಯ ಹೆಸರು ಪ್ರೇಮ. ಬೆಂಗಳೂರಿನ ಬ್ಯಾಡರಹಳ್ಳಿಯ ಅಂಜನಪುರದ ನಿವಾಸಿ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಈಕೆ ತಾಯಿ ಹಾಗೂ ಅಣ್ಣನ ಜೊತೆ ಅಂಜನ ನಗರದಲ್ಲಿ ವಾಸವಾಗಿದ್ಲು. ಹೀಗಿರುವಾಗ ಪ್ರೇಮಳಿಗೆ 2025 ಆಗಸ್ಟ್ನಲ್ಲಿ ಕಿರಣ್ ಪರಿಚಯವಾಗಿದ್ದ. ಈ ವರ್ಷದ ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನ ಪ್ರೇಮ ತನ್ನ ಪ್ರೀತಿಯನ್ನ ನಿವೇದಿಸಿದಳು. ಕಿರಣ್ ಕೂಡ ಒಪ್ಕೊಂಡಿದ್ದ. ಪ್ರಿಯಕರನಿಗೆ ಪ್ರೇಮ ಬರೋಬ್ಬರಿ 4.5 ಲಕ್ಷ ರೂಪಾಯಿ ಮೌಲ್ಯದ ಬೈಕ್ ಹಾಗೂ ಮೊಬೈಲ್ ಫೋನ್ ಕೊಡಿಸಲು ಮುಂದಾಗಿದ್ಲು. ಆದರೆ ಇತ್ತೀಚೆಗೆ ಕಿರಣ್ ಪ್ರೇಮಳನ್ನ ಕಡೆಗಣಿಸಿ ತನ್ನ ಹಳೆಯ ಪ್ರಿಯತಮೆಯ ಜೊತೆ ಮತ್ತೆ ಸಂಪರ್ಕವನ್ನ ಬೆಳೆಸಿದ್ದ. ಮಾಜಿ ಪ್ರಿಯತಮೆಯ ಹುಟ್ಟುಹಬ್ಬವನ್ನ ಆಚರಿಸಿ ಕಿರಣ್ ಫೋಟೋಗಳನ್ನ ತೆಗೆಸಿಕೊಂಡಿದ್ದ. ಇದನ್ನ ಕಂಡು ಆಕ್ರೋಶಗೊಂಡ ಪ್ರೇಮ ಕಿರಣ್ ಜೊತೆ ಜಗಳವಾಡಿದ್ಲು. ಈ ಜಗಳದಿಂದ ಬೇಸತ್ತ ಕಿರಣ್ ಪ್ರೇಮಳ ನಂಬರ್ನ ಬ್ಲಾಕ್ ಮಾಡಿದ್ದ. ಹೀಗಾಗಿ ಆಕೆಯ ಸೇಡು ಮತ್ತಷ್ಟು ಹೆಚ್ಚಾಗಿತ್ತು. ನಂಬರ್ ಬ್ಲಾಕ್ ಮಾಡಿದ್ದ ಕಿರಣ್ ಇತ್ತೀಚೆಗೆ ಪ್ರೇಮಳಿಂದ ಅಂತರವನ್ನ ಕಾಯ್ದುಕೊಳ್ಳಲು ಶುರು ಮಾಡಿದ್ದ. ಇದರಿಂದ ಮನನೊಂದಿದ್ದ ಪ್ರೇಮ ಆತನ ಕಥೆಯನ್ನ ಮುಗಿಸಿ ತಾನು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಲು ಮೊದಲೇ ತೀರ್ಮಾನಿಸಿದ್ದಳು. ಅದಕ್ಕಾಗಿ ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆಯನ್ನ ಮೊದಲೇ ಖರೀದಿಸಿ ತಂದಿಟ್ಟುಕೊಂಡಿದ್ಲು. ಕೇವಲ ಕೆಲವೇ 2 ದಿನದಲ್ಲಿ ಕಿರಣ್ ಮುಗಿಸಲು ಬೇಕಾದ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದ ಪ್ರೇಮ ಆನ್ಲೈನ್ನಲ್ಲೇ ಹ್ಯಾಂಡ್ ಕ್ಯಾಪ್ ಬೆಲ್ಟ್ ಅನ್ನ ಖರೀದಿಸಿದಳಂತೆ. ಏಪ್ರಿಲ್ 21ನೇ ತಾರೀಕು ಮಧ್ಯಾಹ್ನ ನೀನು ಹೇಳಿದ ದಿನವೇ ನಾವು ಮದುವೆ ಆಗೋಣ ಅಂತ ನಂಬಿಸಿ ಕಿರಣ್ ಅನ್ನ ಪ್ರೇಮ ತನ್ನ ಮನೆಗೆ ಕರೆಸ್ಕೊಂಡಿದ್ಲು. ಆಗ ಆಕೆಯ ಅಣ್ಣ ಹಾಗೂ ತಾಯಿ ಮನೆಯಲ್ಲಿ ಇರಲಿಲ್ಲ. ಆಕೆಯ ಸರ್ಪ್ರೈಸ್ಗೆ ಕಾಯ್ತಾ ಇದ್ದ ಕಿರಣ್ ಕೈಗೆ ಹ್ಯಾಂಡ್ ಕಪ್ ಹಾಕಿದ್ದಾಳೆ, ಬೆಲ್ಟ್ನಿಂದ ಬಿಗಿಯಾಗಿ ಕಟ್ಟಿದ್ದಾಳೆ, ಕಣ್ಣಿಗೆ ಪಟ್ಟಿಯನ್ನ ಕೂಡ ಹಾಕಿದ್ದಾಳೆ. ನಂತರ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾಳೆ. ಬಳಿಕ ಪ್ರೇಮ ಕೂಡ ಅದೇ ಬೆಂಕಿಯಲ್ಲಿ ಆಹುತಿಯಾಗಲು ನಿರ್ಧರಿಸಿದ್ಲು. ಕಿರಣ್ ಬೆಂಕಿಯಲ್ಲಿ ಕಿರುಚಾಡ್ತಾ ಇದ್ದ. ಬೆಂಕಿಯ ತೀವ್ರತೆ ಹೆಚ್ಚಾದ ಕಾರಣ ಪ್ರೇಮ ಭಯಬಿದ್ದು ಹೊರಗೆ ಓಡ್ ಬಂದಿದ್ದಾಳೆ. ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬ್ಯಾಡರಹಳ್ಳಿಯ ಪೊಲೀಸರು ಆಗಮಿಸಿದ್ದಾರೆ. ಪ್ರೇಮಳ ವಿಚಾರಿಸಿದಾಗ ಪೊಲೀಸರ ಮುಂದೆ ನಾನು ಟಾಯ್ಲೆಟ್ ಅಲ್ಲಿದ್ದೆ, ಆಗ ಸೌಂಡ್ ಬಂತು, ಹೊರಬಂದು ನೋಡಿದಾಗ ಕಿರಣ್ ಬೆಂಕಿ ಹಚ್ಕೊಂಡಿದ್ದ ಅಂತ ಕಥೆ ಕಟ್ಟಿದ್ಲು. ಪೊಲೀಸರು ಕೂಡ ಆರಂಭದಲ್ಲಿ ಹೌದು ಅಂತ ನಂಬಿದ್ರು. ಆದರೆ ಸಿಸಿಟಿವಿಯನ್ನ ಪರಿಶೀಲನೆ ನಡೆಸುವಾಗ ಕಿರಣ್ ಬೈಕ್ನಲ್ಲಿ ಬಂದಾಗ ಯಾವುದೇ ಪೆಟ್ರೋಲ್ ಕ್ಯಾನ್ ತಂದಿರಲಿಲ್ಲ ಅನ್ನೋದು ಪೊಲೀಸರಿಗೆ ತಿಳಿದು ಬರುತ್ತೆ. ಜೊತೆಗೆ ಕೈಕಾಲು ಕಟ್ಟಿ ಹಾಕಿದ್ದು ಕೂಡ ಗೊತ್ತಾಗಿದೆ. ಪ್ರೇಮಳನ್ನ ವಶಕ್ಕೆ ಪಡೆದು ತಮ್ಮ ಶೈಲಿಯಲ್ಲಿ ವಿಚಾರಣೆಯನ್ನ ಮಾಡಿದಾಗ ಬ್ಯಾಡರಹಳ್ಳಿ ಪೊಲೀಸರಿಗೆ ಅಸಲಿ ವಿಚಾರ ಗೊತ್ತಾಗಿದೆ. ಪೊಲೀಸರ ಮುಂದೆ ಪ್ರೇಮ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾಳೆ. ಆದರೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಯನ್ನ ಮಾಡ್ತಾ ಇದ್ದವಳು ಕೇವಲ ಅವಾಯ್ಡ್ ಮಾಡ್ತಾ ಇದ್ದ ಅನ್ನೋ ಒಂದೇ ಕಾರಣಕ್ಕೆ ಇಂತಹ ಕೃತ್ಯ ಎಸಗಿದ್ದು ಮಾತ್ರ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ ತಿಳಿಸಿ.